ಚಿತ್ರರಂಗಕ್ಕೆ ಈಗ ಮೇಲಿನ ಮೇಲೆ ಆಘಾತಗಳು ಎದುರಾಗ್ತದೆ ಅಂತ ಹೇಳ್ಬೋದು. ಇಂಥ ಆಘಾತದ ಸಂದರ್ಭದಲ್ಲಿ ಮತ್ತೊಬ್ಬ ಖ್ಯಾತ ನಟಿ ಪ್ರೇಮ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿದೆ. ಹಾಗಾದರೆ ಏನು ಸುದ್ದಿ, ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಮಿಳು ಚಿತ್ರರಂಗದಲ್ಲಿ ಕೂಡ ಸುಮಾರು ಒಂದು 100ಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿ, ಕನ್ನಡದಲ್ಲಿ ಕೂಡ 30ಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿ, ಸೀರಿಯಲ್ನಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಿದ್ದಂಥ ಅದ್ಭುತವಾದಂಥ ನಟಿ ಇದೀಗ ನಿಧನರಾಗಿದ್ದಾರೆ. ಇವರು ನಟಿ ಬೇರೆ ಯಾರಲ್ಲ, ಪ್ರೇಮ ಕಿರಣ್ ಅವರು. ಪ್ರೇಮ ಕಿರಣ್ ಅವರು ತುಂಬಾ ಅದ್ಭುತವಾದಂಥ ಕಲಾವಿದೆ ಅಂತ ಹೇಳ್ಬೋದು. ಇಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ವಿಧಿವಶರಾಗಿದ್ದಾರೆ. ಸದ್ಯ ಇದೊಂದು ದೊಡ್ಡ ಮಟ್ಟಿಗೆ ನೋವಿನ ಸುದ್ದಿ, ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಇಂಥ ಅದ್ಭುತವಾದಂಥ ಕಲಾವಿದೆ ಪ್ರೇಮ ಕಿರಣ್ ಅವರು ಇದೀಗ ನಿಧನರಾಗಿ ಇಬ್ಬರು ಪುತ್ರರು ಮತ್ತು ಪತಿಯನ್ನು ಬಿಟ್ಟು ಅಗಲಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಕನ್ನಡದಲ್ಲಿ ಸಾಕಷ್ಟು ಹಳೆಯ ಸಿನಿಮಾಗಳಲ್ಲಿ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಭಾಗ್ಯಲಕ್ಷ್ಮಿ ಬಾರಮ್ಮ ಎಂಬ ಸಿನಿಮಾದಲ್ಲಿ ಕೂಡ ಇವರು ಪಾತ್ರ ಮಾಡೋದ್ರ ಮೂಲಕ ಕಾಣಿಸ್ಕೊಂಡಿದ್ದರು. ಹೋಟೆಲ್ ಮ್ಯಾನೇಜರ್ ಮಗಳಾಗಿ ಇವರು ಅಲ್ಲಿ ಪಾತ್ರವನ್ನು ಮಾಡಿದರು ಪ್ರೇಮ ಕಿರಣ್ ಅವರು. ಇಂಥ ಅದ್ಭುತವಾದಂಥ ನಟಿ ಇದೀಗ ನಿಧನರಾಗಿರೋದು ನಿಜಕ್ಕೂ ಕೂಡ ಭಾಳ ದೊಡ್ಡ ಮಟ್ಟಿಗೆ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಇನ್ನು ಚಿತ್ರರಂಗದಲ್ಲಿ ಸಾವು ನೋವುಗಳ ಸಂಖ್ಯೆ ಅಂತೂ ಅತಿ ಹೆಚ್ಚಾಗಿ ಆಗ್ತದೆ ಅಂತ ಹೇಳ್ಬೋದು. ಆದರೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಿರೋ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಈಗ ಅದೇ ಸಾಲಿನಲ್ಲಿ ಈಗ ಮತ್ತೊಬ್ಬ ನಟಿ ಪ್ರೇಮ ಕಿರಣ್ ಅವರು ಕೂಡ ಈಗ ಸೇರ್ಪಡೆಯಾಗಿದೆ.